ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 8s 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ಈಗ ಕೆಲವು ತಿಂಗಳ ಮುಂಚೆ ರಿಯಲ್ಮಿ 8 5G ಫೋನ್ ಲಾಂಚ್ ಆಗಿತ್ತು. ಒನ್ ಆಫ್ ದ ಚೀಪೆಸ್ಟ್ 5G ಫೋನ್ ಅದಾಗಿತ್ತು. ಆ ಒಂದು ಫೋನ್ಗೆ ಕೆಲವೊಂದು ಅಪ್ಗ್ರೇಡನ್ನು ಮಾಡಿ, ಕ್ಯಾಮ್ರಾ ಇಂಪ್ರೂವ್ ಮಾಡಿ, ಪ್ರೊಸೆಸರ್ ಇಂಪ್ರೂವ್ ಮಾಡಿ, ಬ್ಯಾಟ್ರಿ ಅಂದರೆ ಚಾರ್ಜರ್ನ ಇಂಪ್ರೂವ್ ಮಾಡಿ ಈ ಒಂದು ರಿಯಲ್ಮಿ 8s ಫೋನನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಫೋನ್ ಅವೆಲ್ಲ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನಿಸ್ತಂಗೆ ಒಂದು ಫೋನ್ನ ಬೇಸಿಕ್ ವೇರಿಯಂಟು ಅಂದರೆ 6GB 128GB ಸ್ಟೋರೇಜ್ನ ವೇರಿಯಂಟು ನನಗೆ ಅನಿಸ್ತಂಗೆ 18,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಆ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಲೆವೆಲ್ಲಿಗೆ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲ್ಲಿಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ನನಗೆ ಪರವಾಗಿಲ್ಲ ಅಂತ ಅನ್ನಿಸಿದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ಒಂದು ಪ್ರೈಸ್ಗೆ 33 ವ್ಯಾಟ್ ಅಂತಂದರೆ. ಮತ್ತು USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು, Type-A ಇಂದ Type-C. ಸೊ ಒಂದು ಒಳ್ಳೆ ವಿಷಯ. ಮತ್ತು ಈ ಒಂದು ಬಾಕ್ಸಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಅದು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾರೆ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ರೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಆಗಲೇ ಒಂದು ಫೋನ್ ಒಂದು ಲೆವೆಲ್ಗೆ ವೇಟ್ ಇರುವಂಥದ್ದು, ಸುಮಾರು 191 ಗ್ರಾಮ್ ಇರುವಂಥದ್ದು. ಆಯಿತಾ, ಸ್ವಲ್ಪ ವೇಟ್ ಜಾಸ್ತಿನೇ. ಬ್ಯಾಟ್ರಿನೂ ತುಂಬ ಹೆವಿ ದೊಡ್ಡದಿಲ್ಲ, 5000 mAh ಕೆಪಾಸಿಟಿಗೆ 191 ಗ್ರಾಮ್ ಅಂತಂದರೆ ಸ್ವಲ್ಪ ಜಾಸ್ತಿನೇ. ಮತ್ತು ಈ ಒಂದು ಫೋನ್ ಒಂದು ಲೆವೆಲಿಗೆ ತಿನ್ ಆಗಿರುವಂಥದ್ದು, ಸುಮಾರು 8.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟ್ ಇರುವಂಥದ್ದು ಗ್ಲಾಸ್ ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದ್ರೆ ತುಂಬ ಒಳ್ಳೆ ವಿಷಯ. ಮುಂದ್ಗಡೆ ನಿಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಆ ಒಂದು ಪಂಚೋಲ್ ಒಂದು ಲೆವೆಲಿಗೆ ದೊಡ್ಡದಾಗಿದೆ, ಇನ್ನೂ ಸಣ್ಣದಾಗಿರ್ಬೋದಾಗಿತ್ತು. ಫ್ರಂಟಲ್ಲಿ ಬೆಸಲ್ ಆಲ್ಮೋಸ್ಟ್ ತುಂಬ ಕಡಿಮೆ ಇದೆ, ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಫ್ರಂಟಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ, ಸೂಪರ್ ವಿಷಯ. ಇದಕ್ಕೆ ಬಂತು ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಬ್ಲೂ ಕಲರ್ ಟೆಕ್ಸ್ಚರ್ ನನಗೆ ತುಂಬ ಇಷ್ಟ ಆಯಿತು, ಮ್ಯಾಟ್ ಫಿನಿಶ್. ಅದರಿಂದ ಸ್ಮಡ್ಜಸ್ ಅಷ್ಟು ಈಸಿಯಾಗಿ ಆಗೋದಿಲ್ಲ, ಆದರೂ ಕೂಡ ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಾಕ್ಸಲ್ಲಿ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು 3.5 mm ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು, ಒಂದು ಒಳ್ಳೆ ವಿಷಯ. ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀರಿ. ಇನ್ನೂ ಇಂಪ್ರೆಸಿವ್ ಆಗಿರಬೇಕಾಗಿತ್ತು. ಗ್ಲಾಸ್ ಬ್ಯಾಕ್ ನೀಡಿದರೆ ತುಂಬ ಹೆವಿ ಇಂಪ್ರೆಸ್ ಆಗ್ತಿದೆ ನಾನು. ಬಟ್ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಒಂದು ಪ್ರೈಸ್ ರೇಂಜಲ್ಲಿ ಗ್ಲಾಸ್ ಬ್ಯಾಕ್ ನೀಡಲ್ಲ, ಇವರು ಕೂಡ ನೀಡಿಲ್ಲ. ನೀಡ್ಬೋದಾಗಿತ್ತು, ಎಲ್ಲರೂ ಮಾಡ್ತಾರೆ ಅಂತ ಇವರು ಮಾಡಬೇಕಾ? ಸೊ ನೀಡಿಲ್ಲ, ಓಕೆ ಅಂತೀನಿ ಅದರಿಂದ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು, ಒಂದು ಲೆವೆಲ್ಗೆ ಬ್ರೈಟ್ ಆಗಿ ಕೂಡ ಇದೆ. ಸುಮಾರು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು, ಸೂಪರ್ ವಿಷಯ. ಈ ಒಂದು ಪ್ರೈಸ್ ರೇಂಜಿಗೆ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಎಷ್ಟೋ ಫೋನ್ಗಳಲ್ಲಿ ಅಮೋಲೆಡ್ ಡಿಸ್ಪ್ಲೇ ವಿತ್ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಸಿಗುತ್ತೆ. ಇದರಲ್ಲಿ ಫುಲ್ HD+ ರೆಸಲ್ಯೂಷನ್ ನೀಡಿದರೆ ಒಳ್ಳೆ ವಿಷಯ. ಮತ್ತು 90 ಹರ್ಟ್ಸ್ ಓಕೆ, ಇನ್ನೂ ಜಾಸ್ತಿ ನೀಡ್ಬೋದಾಗಿತ್ತು, ಬಟ್ IPS ಡಿಸ್ಪ್ಲೇ. ಸೊ ಯೋಚನೆ ಮಾಡಿ, ನಿಮಗೆ ಡಿಸ್ಪ್ಲೇ ಮ್ಯಾಟರ್ ಆಗೋದಿಲ್ಲ ಅಂತಂದರೆ ಇದು ಮ್ಯಾಟರ್ ಆಗೋದಿಲ್ಲ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ವ್ಯೂವಿಂಗ್ ಆಗಸ್ಟ್ ಚೆನ್ನಾಗಿರುವಂಥದ್ದು, ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ, ಡಿಸ್ಪ್ಲೇ ಸೂಪರ್ ಆಗಿದೆ. ಬಟ್ ಅಮೋಲೆಡ್ ನೀಡಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB RAM 128GB ಸ್ಟೋರೇಜು ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.1 ಸ್ಟೋರೇಜು. 2.2 ನೀಡಿದರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. 2.1 ನೀಡಿದ್ದಾರೆ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಹೊಸ ಪ್ರೋಸರ್, ಮೀಡಿಯಾಟೆಕ್ಕಿನ ಪ್ರೋಸರ್, ಮೀಡಿಯಾಟೆಕ್ ಡೈಮೆನ್ಸಿಟಿ 810 ಪ್ರೋಸರ್. 810 ಪ್ರೋಸರ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರು. ನಾನು ಅಂಥದ್ದು ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 3,60,000 ತನಕ ರೇಟಿಂಗನ್ನು ಕೊಡುತ್ತೆ. ಸೊ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಮುಂಚೆ ಏನು ರೆಡ್ಮಿ 8 5G ಇತ್ತು, ಅದರಲ್ಲಿ ಡೈಮೆನ್ಸಿಟಿ 700 ಪ್ರೋಸರ್ ಇತ್ತು, ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಇದು. ಹೆವಿ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಸ್ವಲ್ಪ ಪರ್ಸೆಂಟೇಜ್ ಒಂದು 10-20% ಜಾಸ್ತಿ ಪರ್ಫಾರ್ಮನ್ನು ಮಾಡುತ್ತೆ. ಆರಾಮಾಗಿ ಯಾವ ಗೇಮನ್ನು ಬೇಕಾದ್ರೂ ನೀವು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮತ್ತು ಯಾವ ಟಾಸ್ಕನ್ನು ಬೇಕಾದರೂ ತುಂಬ ಸ್ಮೂತಾಗಿ ರನ್ ಮಾಡಬಲ್ಲಂಥ ಸಾಮರ್ಥ್ಯ ಒಂದು ಪ್ರೋಸರ್ಗಿರುವಂಥದ್ದು. ಪ್ರೋಸರ್ ಸೂಪರ್ ಆಗಿದೆ, ಒಂದು ಪ್ರೈಸ್ಗೆ ತುಂಬ ಒಳ್ಳೆಯ ಪ್ರೋಸರ್ ಅಂತಲೇ ಅಂತೀನಿ.
ಬಟ್ ಕೆಲವೊಂದು ಫೋನಲ್ಲಿ ನಿಮಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಕೂಡ ಸಿಗುತ್ತೆ ಆಯಿತಾ. ಅದು ಹಳೆ ಪ್ರೋಸರ್ಗಳು ಬಟ್ ಸ್ಟಿಲ್ ಪವರ್ಫುಲ್ ಆಗಿರುವಂಥದ್ದು ಸಿಗುತ್ತೆ. ಬಟ್ ಇದು ಕೂಡ ತುಂಬ ಪವರ್ಫುಲ್ ಆಗಿದೆ, ಹೊಸ ಪ್ರೋಸರು. ಸೊ ಪ್ರೋಸರ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 64 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಲೋ ಲೈಟಲ್ಲಿ ಮತ್ತು ಡೇ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆಯ ಫೋಟೋ ತೆಗಿದೆ ಅಂತ ಅನ್ನಿಸ್ತು. ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಗುರು, ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೋಟೋ ಸಂಪರ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೂ 2 ಲೆನ್ಸ್ ನೀಡಿರುವಂಥದ್ದು ಮಾಡೋಕ್ಕೆ ಕೆಲಸ ಇಲ್ಲ ಗುರು. ಸುಮ್ಮನೆ ನೀಡ್ತಾರೆ ಟ್ರಿಪಲ್ ಕ್ಯಾಮ್ರಾ ಹಾಕೋಣ ಅಂತ. 2 ಮೆಗಾ ಪಿಕ್ಸೆಲ್ ಎಂದು ಮ್ಯಾಕ್ರೋ, 2 ಮೆಗಾ ಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಅವೇ ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಿದಿಲ್ಲ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಅದು ಕೂಡ ಲೋ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡ್ತು. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಫ್ರಂಟ್ ಕ್ಯಾಮ್ರಾ ಇಷ್ಟ ಆಯಿತು ಈ ಒಂದು ಪ್ರೈಸ್ ರೇಂಜಿಗೆ. ನೀವೇ ಜಡ್ಜ್ ಮಾಡ್ತೀರಾ. ಇನ್ನು ವೀಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂದರೆ ಸಾಮರ್ಥ್ಯ ಇರುವಂಥದ್ದು. 4K ನೀಡಬಹುದಾಗಿತ್ತು, ಏನಕ್ಕೆ ನೀಡಿಲ್ಲ 4Kನ? ಅಟ್ಲೀಸ್ಟ್ 4K ನೀಡಬೇಕು ಈ ಒಂದು ಪ್ರೈಸ್ ರೇಂಜಲ್ಲಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ ಎಷ್ಟು ಫಾಸ್ಟ್ ಆಗಿದೆ ಅಂತ. ಪಾಟ್ ಅಂತ ಅನ್ಲಾಕ್ ಮಾಡುತ್ತೆ. ಸೈಡ್ ಮೌಂಟೆಡ್ ಸೂಪರ್ ಅಂತೀನಿ. ಇನ್ನು ಫೇಸ್ ಅನ್ಲಾಕ್ ಕೂಡ ಇದೆ. ಆಬ್ವಿಯಸ್ಲಿ ರಿಯಲ್ಮಿದು ಎಲ್ಲ ಫೋನು ಫೇಸ್ ಅನ್ಲಾಕು, ಫಿಂಗರ್ ಪ್ರಿಂಟ್ ಸೆನ್ಸರ್ ಎರಡೂ ಕೂಡ ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಸೊ ನೋಡ್ಬೋದು, ಸ್ವಲ್ಪ ಕ್ರಾಸ್ ಆಗಿದ್ರು ಕೂಡ ಅನ್ಲಾಕ್ ಮಾಡುತ್ತೆ. ಇಷ್ಟ ಆಯಿತು, ಸೂಪರ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆ ಇಲ್ಲ, ತುಂಬ ಜಾಸ್ತಿ ನೋಡಿ. ಇತ್ತೀಚಿನ ದಿನಗಳಲ್ಲಿ 6-7 ಸಾವಿರ ತನಕ ಬ್ಯಾಟ್ರಿ ಸಿಗುತ್ತೆ. 5000 ನನಗೆ ಅನಿಸ್ತಂಗೆ ಸಾಕು ಅಂತೀನಿ. ಒಂದು ಮಾಡರೇಟ್ ಯೂಸ್ಗೆ 1 ದಿನ 1.5 ದಿನ ಬರ್ಬೋದು. ನನಗೆ ಅನಿಸ್ತಂಗೆ ಇದಕ್ಕೆ 1 ದಿನ ಆರಾಮಾಗಿ ಬರುತ್ತೆ. ಮತ್ತು ಬಾಕ್ಸಲ್ಲಿ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. 33 ವ್ಯಾಟಿಗೆ ಒಂದು ಪ್ರೈಸ್ಗೆ ಕ್ರೇಜಿ ವಿಷಯ. ಇನ್ನು OS ಬಗ್ಗೆ, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಆಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI 2 ಇರುವಂಥದ್ದು. ಇದು ಒಂದು ರೀತಿ ನಿಯರ್ಲಿ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ತುಂಬ ಸ್ಮೂತ್ ಆಗಿರುವಂಥದ್ದು. ಇಲ್ಲೂ ಕೂಡ ಲ್ಯಾಗ್ ಅಂತ ಅನ್ನಿಸ್ತಿಲ್ಲ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ಅದು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ನನಗೆ ಈ ಒಂದು ರಿಯಲ್ಮಿ UI ತುಂಬ ಇಷ್ಟ ಆಗಿದೆ ಆಯಿತಾ. ಏನಕ್ಕೆ ಅಂದರೆ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ರೆ ಒಂದು ಫೀಲ್ ಕೊಡುತ್ತೆ ಆಯಿತಾ. ಹಂಗೆ ಇರುವಂಥದ್ದು ನೋಡೋದಕ್ಕೆಲ್ಲ. ಸೊ ಇಷ್ಟ ಆಯಿತು. ರಿಯಲ್ಮಿ ಚೆನ್ನಾಗಿದೆ. ಕೆಲವೊಂದು ಬೇಡದಿರೋ ಅಪ್ಲಿಕೇಶನ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಟೀರಿಯೋ ಸ್ಪೀಕರ್ ನೀಡಬಹುದಾಗಿತ್ತು. ಇತ್ತೀಚಿನ ದಿನಗಳಲ್ಲಿ 12, 13, 14 ಸಾವಿರಕ್ಕೆಲ್ಲ ಸ್ಟೀರಿಯೋ ಸ್ಪೀಕರ್ ಕೊಡ್ತವ್ರೆ. ಕಳ್ಕೊಳ್ಳೋದೇನಿಲ್ಲ, ಕೊಟ್ಟಿರೋ ಚೆನ್ನಾಗಿರೋದು. ಬಟ್ ರಿಯಲ್ಮಿ ಫೋನಲ್ಲೇ ಇದೆ ಕೆಲವೊಂದು 12, 13 ಸಾವಿರದಲ್ಲಿ. ಬಟ್ ಇವ್ರು ನೀಡಿಲ್ಲ. ಮೋನೋ ಸ್ಪೀಕರ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸ್ಪೀಕರ್ ಜೋರಾಗಿ ಕೇಳುತ್ತೆ, ಪರವಾಗಿಲ್ಲ ಅಂತೀನಿ. ಸ್ಪೀಕರು ಚೆನ್ನಾಗಿದೆ. ಬಟ್ ಸ್ಟೀರಿಯೋ ಸ್ಪೀಕರ್ ನೀಡಬಹುದಾಗಿತ್ತು. ಇನ್ನು ಈ ಒಂದು ಫೋನಲ್ಲಿ ಇದು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಬೇಸಿಕ್ ಸೆನ್ಸರ್ ನೀಡಿದ್ದಾರೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನೀವಾಗ ಕೇಳ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಇನ್ ಕೇಸ್ 18 ಆ ರೇಂಜಲ್ಲಿ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. 18,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಒಂದು ಆಪ್ಷನ್ ಇಟ್ಕೊಬೋದಾಯ್ತು. ಈ ಒಂದು ಫೋನ್ 6GB 128GB ಜೊತೆಗೆ ಅಪ್ಗ್ರೇಡ್ ಆಗಿರುವಂಥ OS, ಅಪ್ಗ್ರೇಡ್ ಕ್ಯಾಮ್ರಾ, ಅಪ್ಗ್ರೇಡ್ ಚಾರ್ಜರ್ನ 18,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಅನ್ನೋದೇ ಡೌಟ್ ಇದೆ. ಇನ್ ಕೇಸ್ ಸರ್ಪ್ರೈಸ್ ಕೊಟ್ಬಿಟ್ಟು 18,000 ರೂಪಾಯಿ ಅಥವಾ 18,500 ಲಾಂಚ್ ಮಾಡಿದ್ರು ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು ಆಯಿತಾ. ಬಟ್ ಸ್ಟಿಲ್ ನನಗೆ ಎಲ್ಲೋ ಒಂದು ಕಡೆ ನಿಮಗೆ ಡಿಸ್ಪ್ಲೇ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಸಿಗುವಂಥ ಫೋನ್ಗಳು ಸಿಗ್ತವೆ ನಿಮಗೆ ಆಯಿತಾ. ಅಮೋಲೆಡ್ ಡಿಸ್ಪ್ಲೇ 120 Hz ಎಲ್ಲ ಸಿಗ್ತವೆ. ಪ್ರೋಸರ್ ತುಂಬ ಚೆನ್ನಾಗಿದೆ, ಒಪ್ಕೋತೀನಿ. ತುಂಬ ಒಳ್ಳೆಯ ಪ್ರೋಸರ್ ಇದೆ. ಬಟ್ ಯೋಚನೆ ಮಾಡಿ, ನಿಮ್ಮ ಪರ್ಪಸ್ ಏನು? 5Gಗೋಸ್ಕರ ತೊಗೋತೀರಾ ಅಂತ ತೊಗೊಬೋದು ಅಂತ ಅನ್ನಿಸ್ತದೆ ನನಗೆ. ಏನಕ್ಕೆ ಅಂದರೆ ರಿಯಲ್ಮಿನಲ್ಲಿ 4G ಫೋನಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರೋಂಥ ಫೋನ್ ಸಿಗ್ತವೆ ಈ ಪ್ರೈಸಲ್ಲಿ. ಇದಕ್ಕಿಂತ ಚೆನ್ನಾಗಿರೋಂಥ ಫೋನ್ ಸಿಗ್ತವೆ. ಯೋಚನೆ ಮಾಡಿ, ರಿಯಲ್ಮಿ ಅವ್ರು ಸುಮ್ಮನೆ ಬೇಕಾಬಿಟ್ಟು ಫೋನ್ ಲಾಂಚ್ ಮಾಡ್ತಾರೆ ಆಯಿತಾ. ಮತ್ತು ನಾಡಿದ್ದು ಇನ್ನೊಂದು ಫೋನ್ ಲಾಂಚ್ ಮಾಡ್ತವ್ರೆ. ಅದಕ್ಕೂ ವೆಯ್ಟ್ ಮಾಡಿ ಆ ಫೋನ್ ಹೆಂಗೆ ಅನ್ಸುತ್ತೆ ನಿಮಗೆ ಅದು ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಎಮರ್ಜೆನ್ಸಿ ಪರ್ಚೇಸ್ ಮಾಡಬೇಕು ಅಂದಿರಾ ಅಂತಂದರೆ ರಿಯಲ್ಮಿ 8i ಅನ್ಕೋತೀನಿ. ರಿಯಲ್ಮಿ 8i ಅಂತ ಇನ್ನೊಂದು ಫೋನ್ ಇದೆ, ಅದು 4G ಫೋನು. ಅದು ಸೂಪರ್ ಆಗಿರುವಂಥದ್ದು. ಅದಕ್ಕೂ ವೆಯ್ಟ್ ಮಾಡಿ. ನಾಳೆ ಇಲ್ಲ ನಾಡಿದ್ದು ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಅದು ಕೂಡ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡೋ ಟೈಮಲ್ಲಿ. ಸೊ ಕಾದು ನೋಡೋಣ, ಅದಕ್ಕೂ ವೆಯ್ಟ್ ಮಾಡಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಈ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.